ಬಾಗಲಕೋಟೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಇದ್ದಕ್ಕಿದ್ದಾಗೆ ಸ್ಥಗಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಈಗ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮತ್ತೆ ಖರೀದಿ ಕೇಂದ್ರವನ್ನು ಆರಂಭಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. 5 ದಿನಗಳ ಹಿಂದೆ ಏಕಾಏಕಿ ಖರೀದಿಯ ಕೇಂದ್ರ ಏನಿದೆ ಅದನ್ನು ಬಂದ್ ಮಾಡಿದರು. ಕೇರೂರ ಎಪಿಎಂಸಿಯಲ್ಲಿ ಮೆಕ್ಕೆಜೋಳವನ್ನು ತಂದಿಟ್ಟಿರುವಂಥ ರೈತರು ಇದ್ದಕ್ಕಿದ್ದಾಗೆ ಕೇಂದ್ರ ಓಪನ್ ಇಲ್ಲ, ದಿಢೀರಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ದಿಢೀರಾಗಿ ಸ್ಥಗಿತ ಆಗಿದೆ. 15 ದಿನಗಳಿಂದ ಮೆಕ್ಕೆಜೋಳ ಚೀಲವನ್ನು ಅಲ್ಲೇ ಇದ್ಕೊಂಡು ಕಾಯ್ತಾ ಇರುವಂಥ ರೈತರು ಉಪ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕೇರೂರ ಪಟ್ಟಣ ಅದು. ಕಾರಣ ಇಲ್ಲದೇ ಹೇಗೆ ಒಂದು ಕೇಂದ್ರವನ್ನು ಯಾಕೆ ಸ್ಥಗಿತ ಮಾಡಿದ್ರು, ಯಾಕೆ ಬಂದ್ ಮಾಡಿದ್ರು ಅಂಥೇಳಿ ಸರ್ಕಾರ ಬೆಂಬಲ ಬೆಲೆ ಈಗಾಗಲೇ ಇದು ಮೆಕ್ಕೆಜೋಳಕ್ಕೆ ಖರೀದಿ ಈಗಾಗಲೇ ಬೆಂಬಲ ಬೆಲೆ ಅಂತೂ ಘೋಷಣೆ ಮಾಡಿದ್ದಾರೆ. ಇದ್ದಕ್ಕಿದ್ದಾಗೆ ಆ ಕೇಂದ್ರವನ್ನು ಸ್ಥಗಿತ ಮಾಡಿರೋದು ಯಾಕೆ ಅಂಥೇಳಿ ಸೊ ಹಂಗಾಗಿ ರೈತರು ಆಕ್ರೋಶವನ್ನು ಹೊರಹಾಕಿದ್ರು. ರೈತ ಸಂಘದಿಂದ ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕೇರೂರು ಪಟ್ಟಣದಲ್ಲಿ ಇರುವಂಥ ಒಂದು ಖರೀದಿ ಕೇಂದ್ರ ಅದು 5 ದಿನಗಳ ಹಿಂದೆ ಅದನ್ನು ಬಂದ್ ಮಾಡಿದ್ದಾರೆ.